ರೋಟರಿ ಸಂಸ್ಥೆಯಿಂದ ಮಹತ್ವದ ಹೆಜ್ಜೆ, ಬಡ ಮಹಿಳೆಗೆ ಉಚಿತ ಆಟೋ ರಿಕ್ಷಾ. ಕೊರಟಗೆರೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ರೋಟರಿ ಸಂಸ್ಥೆ ಮಹತ್ವದ ಹೆಜ್ಜೆ ಇಟ್ಟಿದೆ. ಆರೋಗ್ಯ, ಶಿಕ್ಷಣ, ಪರಿಸರದ ಬಗ್ಗೆ ರೋಟರಿ ಸಂಸ್ಥೆ ವಿಶೇಷ ಕಾಳಜಿ ವಹಿಸಿದ್ದು, ಸಮಾಜಮುಖಿಯಲ್ಲಿ ರೋಟರಿ ಸಂಸ್ಥೆ ಮಾದರಿಯಾಗಿದೆ ಎಂದು ತಹಶೀಲ್ದಾರ್ ಮಂಜುನಾಥ್ ಕೆ ಶ್ಲಾಘಿಸಿದರು. ಅವರು ಕೊರಟಗೆರೆ ಪುರಸಭೆ ಕಾರ್ಯಾಲಯದ ಮುಂಭಾಗದಲ್ಲಿ ರೋಟರಿ ಮಹಿಳಾ ಸಬಲೀಕರಣ ಯೋಜನೆಯಡಿ ರೋಟರಿ ಕ್ಲಬ್ ಕೊರಟಗೆರೆ, ರೋಟರಿ ಮಹಾಲಕ್ಷ್ಮಿ ಬೆಂಗಳೂರು ಹಾಗೂ ರೋಟರಿ ಬೆಂಗಳೂರು ಉತ್ತರ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ಉಚಿತ ಆಟೋ ರಿಕ್ಷಾ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ರೋಟರಿ ಜಿಲ್ಲಾ ಕಾರ್ಯದರ್ಶಿ ಉಮೇಶ್ ಮಾತನಾಡಿ, ರೋಟರಿ ಸಂಸ್ಥೆ ಪರಿಸರಕ್ಕೆ, ಶಿಕ್ಷಣಕ್ಕೆ, ರೈತಾಪಿ ವರ್ಗಕ್ಕೆ ಹೆಚ್ಚಿನ ಒತ್ತು ನೀಡಿದೆ. ಭಾರತ 135 ಕೋಟಿ ಜನಸಂಖ್ಯೆ ಹೊಂದಿದೆ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಪೋಲಿಯೋ ಲಸಿಕೆ ಸಿಗಲು ರೋಟರಿ ಸಂಸ್ಥೆ ಪ್ರಮುಖ ಕಾರಣವಾಗಿದೆ ಎಂದು ಜಿಲ್ಲಾ ರೋಟರಿ ಉಮೇಶ್ ತಿಳಿಸಿದರು. ಕಾನ್ಫರೆನ್ಸ್ ನಿರ್ದೇಶಕ ಬಿಳಿಗೆರೆ ಶಿವಕುಮಾರ್ ಮಾತನಾಡಿ, ರೋಟರಿ ಕ್ಲಬ್ನಿಂದ ಈಗಾಗಲೇ 6 ಆಟೋ ರಿಕ್ಷಾ ವಿತರಣೆ ಮಾಡಲಾಗಿದೆ. 8 ವರ್ಷಗಳಲ್ಲಿ 12,000 ಜನರಿಗೆ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿದ್ದು, ಜೂನ್ 28ರಂದು ಪೋಷಕರು ಕಡ್ಡಾಯವಾಗಿ 5 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋ ಹಾಕಿಸುವಂತೆ ಕಿವಿ ಮಾತು ಹೇಳಿದರು. ರೋಟರಿ ಕ್ಲಬ್ ತಾಲೂಕು ಅಧ್ಯಕ್ಷ ಅಗ್ರಹಾರ ಮಂಜುನಾಥ್ ಮಾತನಾಡಿ, ಆರ್ಥಿಕ ಪರಿಸ್ಥಿತಿಯಿಂದ ಕುಟುಂಬದ ನಿರ್ವಹಣೆ ಕಷ್ಟಕರವಾಗಿತ್ತು. ಸ್ವಾವಲಂಬಿ ಜೀವನ ರೂಪಿಸಿಕೊಳ್ಳಬೇಕೆಂದು ಅಂದುಕೊಂಡ ವೇಳೆ ರೋಟರಿ ಕ್ಲಬ್ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ನೀಡಿ ಸಹಕಾರಿಯಾಗಿದೆ. ರೋಟರಿ ಕ್ಲಬ್ ಎಲ್ಲಾ ಮುಖ್ಯಸ್ಥರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸುತ್ತೇನೆ. ಶುಭಾ ಕೆಎಸ್ ಆಟೋ ಚಾಲಕಿ, ಕೊರಟಗೆರೆ ರೋಟರಿ ಕ್ಲಬ್ ಪ್ರಾರಂಭಿಸಿ 2 ವರ್ಷವಾಗಿದೆ. 3 ರೋಟರಿ ಕ್ಲಬ್ನ ಸಹಯೋಗದಲ್ಲಿ ಮಹಿಳಾ ಸಬಲೀಕರಣ ಯೋಜನೆಯಡಿ ಅಗ್ರಹಾರದ ಬಡ ಮಹಿಳೆಯೊಬ್ಬರಿಗೆ ಇಂದು ಎಲೆಕ್ಟ್ರಿಕ್ ಆಟೋ ರಿಕ್ಷಾ ವಿತರಣೆ ಮಾಡಲಾಗಿದೆ. ರೋಟರಿ ಕ್ಲಬ್ಗೆ 120 ವರ್ಷಗಳ ಇತಿಹಾಸವಿದೆ. ಈಗಾಗಲೇ ಕ್ಲಬ್ನ ಹಲವಾರು ಕಾರ್ಯಕ್ರಮಗಳು ಯಶಸ್ವಿ ಕಂಡಿದೆ ಎಂದು ಹೇಳಿದರು. ವರದಿ ಸತೀಶ್ ಎಸ್, ಕೊರಟಗೆರೆ. ಆಟೋ ಏನು ರೋಟರಿ ಮಹಾಲಕ್ಷ್ಮಿ ಮತ್ತು CSR ಪ್ರಾಜೆಕ್ಟ್ ಅಲ್ಲಿ ರೆಂಟಲ್ ಅಂತ ಒಂದು ಸಂಸ್ಥೆಯಿಂದ ಕೊಡುಗೆಯನ್ನು ನಾವೇನು ಕೊಟ್ಟಿದ್ದೀವಿ. ಈ ಒಂದು ಕೊಡುಗೆನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಶುಭ ಅನ್ನೋರು ನಾವು ಒಟ್ಟು 6 ಆಟೋ ರಿಕ್ಷಾ ಕೊಟ್ಟಿದ್ದೀವಿ. ಒಂದು ಕೊರಟಗೆರೆ, ಒಂದು ತುಮಕೂರು, ಒಂದು ಕುಕ್ಕೆ ಸುಬ್ರಹ್ಮಣ್ಯ ಕೊಟ್ಟಿದ್ದೀವಿ ಕುಕ್ಕೆಗೆ, ಆಮೇಲೆ ಒಂದು ಮಂಡ್ಯ ಮತ್ತು ಒಂದು ಬೆಂಗಳೂರು. ನಮಗೆ ನಾವು ಪೂರ್ವ ಎಲ್ಲ ಗ್ರಾಮಾಂತರ ಹಳ್ಳಿ ಕಡೆಯಿಂದ ಬಂದಿರೋ ಜನಗಳಾಗಿರೋದ್ರಿಂದ ನಮಗೆ ಈ ಹಳ್ಳಿಗೆ ಬಂದಾಗ ನನಗೆ ಎಷ್ಟು ಖುಷಿ ಆಗ್ತಿತ್ತು ಇಲ್ಲಿ ಬರೋವಾಗ ಅಂತಂದ್ರೆ, ನನ್ನ ಮನೆಯವ್ರಿಗೆ ಹೇಳ್ತೇನೆ ಎಷ್ಟು ಹೆಸರು ಇದೆ, ಎಷ್ಟು ಸಂತೋಷ ಆಗ್ತದೆ. ನನಗೆ ಇಷ್ಟು ದೂರ ಇದ್ರು ಕೂಡ ನಾನು ದೂರ ಬಂದಿದ್ದೀನಿ, ನನಗೆ ಬೇಜಾರಾಗಿಲ್ಲ, ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಈ ಹೆಸರು, ಈ ಹಳ್ಳಿ ಜನ, ಈ ಸೊಗಡು ಇದ್ರದೇ ಒಂದು ಶ್ರೇಷ್ಠತೆ ಇರುತ್ತೆ. ನಾವು ಎಲ್ಲಿವರೆಗೂ ಹಳ್ಳಿಗಿದ್ದೀವಿ ಅಂತಂದ್ರೆ, ನಾನು ಕಾರಲ್ಲಿ ಬರ್ಬೇಕಾದ್ರೆ ಒಂದು ಬ್ಯಾಗ್ ತಗೊಂಡ್ಬಂದಿದ್ದೀನಿ. ಏನಕ್ಕಂದ್ರೆ ದಾರಿಲೆಲ್ಲ ಹೋಗ್ಬೇಕಾದ್ರೆ ಒಳ್ಳೆ ತರಕಾರಿ ಸಿಗ್ತಿದ್ರೆ, ಯಾವ್ದಾದ್ರು ಹಣ್ಣು ಸಿಕ್ಕರೆ ನಾವು ಕೊಂಡ್ಕೊಂಡು ಹೋಗ್ಬೇಕು ಅಂತಾರೆ. ಆ ತರ ನಾವು ಹಳ್ಳಿ ಜನ, ನಮ್ದು ತೋಟ ಇದೆ, ನಾವು ತೋಟ ಮಾಡ್ತೀವಿ, ಈಗಲೂ ನಾವು ವ್ಯವಸಾಯ ಮಾಡ್ತೀವಿ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ಆಟೋದಿಂದ ಒಂದು ಸಂಸಾರಕ್ಕೆ ಒಳ್ಳೇದಾಗ್ಲಿ, ಅದೇ ಒಂದು ಇಚ್ಛೆಯಲ್ಲಿ ಮಾಡಿದೀವಿ. ಇಂಥ ಒಂದು ಕಾರ್ಯಕ್ರಮ ರೋಟರಿ ಕೊರಟಗೆರೆಯವರು ಮಾಡ್ತಾ ಇದ್ದಾರೆ, ತಿಳುವಳಿಕೆ ಕೊಡ್ತಾ ಇದ್ದಾರೆ. ಇದು ಉಪಯೋಗ ಆಗಲಿ. ರೋಟರಿ ಸಂಸ್ಥೆ ಈ ತರ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾವೆ. ಮಕ್ಕಳಿಗೆ ಶಾಲೆ ಕಟ್ಸ್ಕೊಡೋದಾಗ್ಲಿ, ಈಗ ನಮ್ಮ MC ಅವರು ಹೇಳಿದ್ರು ಹಾರ್ಟ್ ಆಪರೇಷನ್ ಮಾಡಿಸೋದಾಗ್ಲಿ, ಆಮೇಲೆ ಗಿಡ ನೆಡೋ ಕಾರ್ಯಕ್ರಮಗಳಾಗ್ಲಿ, ಅಥವಾ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ರಲ್ಲಿ ಇದು ಒಂದು ಸಣ್ಣ ಕಾರ್ಯಕ್ರಮ. ಸೊ ದೇವ್ರು ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂತ ನೀವೆಲ್ಲರೂ ರೋಟರಿ ಸಂಸ್ಥೆಗೆ ಕೈ ಜೋಡಿಸಿ, ರೋಟರಿ ಸಂಸ್ಥೆಗೆ ಮೆಂಬರ್ಸ್ ಆಗಿ ಈ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಿರೋಂಥ ಒಳ್ಳೆ ಸಂಸ್ಥೆ ರೋಟರಿ ಕೊರಟಗೆರೆ ಸಂಸ್ಥೆಗೆ ಎಲ್ಲರೂ ಸಪೋರ್ಟ್ ಆಗಿ ನಿಂತ್ಕೊಂಡು ಈ ಸಂಸ್ಥೆ ಇನ್ನು ಮುಂದೆ ಬೆಳೀಲಿ ಅಂತ ಹಾರೈಸ್ತಾ ನಾನು NGO ಇದು ಸುಮಾರು 120 ವರ್ಷದಿಂದ ಎಲ್ಲೂ ನಿಲ್ಲದೆ, ಏಕೆಂದ್ರೆ NGOಗಳು ಇವತ್ತು ಹುಟ್ಟುತ್ತವೆ, ನಾಳೆ ಸಾಯ್ತವೆ. ಅದರಲ್ಲೂ ನಮ್ಮ ಇಂಡಿಯಾದಲ್ಲಿ ನನಗೆ ಅನುಭವ ಇದ್ದಾಗೆ ಪ್ರತಿ ವರ್ಷ 2800 NGO ಹುಟ್ಟುತ್ತವೆ. ಒಂದು ವರ್ಷದಲ್ಲೇ ಅವು ಸಾಯ್ತಾ ಇದ್ದಾವೆ. ಆದರೆ ರೋಟರಿ ಸುಮಾರು 120 ವರ್ಷಗಳಿಂದ ಯಾವತ್ತೂ ನಿಲ್ಲದೆ ಇವತ್ತು ನಾವು ನಮ್ಮ ಇಂಡಿಯಾವನ್ನ ಪೋಲಿಯೋ ಮುಕ್ತವಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತೇನಾದ್ರು ಮಾಡಿದ್ರೆ ಅದು ರೋಟರಿ ಅಂತ ಹೇಳೋದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಆಟೋವನ್ನ ಏನಕ್ಕೆ ಬರೀ ಒಂದೇ ಒಂದು ಆಟೋ ಕೊಟ್ಟಿದ್ದಾರೆ, ನಾವೆಲ್ಲ ಬಡವರಲ್ವಾ ಅಂತೇಳಿ. ಆದ್ರೆ ಆ ಬಡತನದ ಬಗ್ಗೆ ಒಂದು ಕಡೆ ಆದ್ರೆ
ಇವತ್ತು ಆಕೆಗೆ ಕೊಡಬೇಕಾದ್ರೆ ಸುಮ್ಮನೆ ಕೊಟ್ಟಿಲ್ಲ. ಸುಮಾರು 3-4 ಸಾರಿ ಆಕೆನ ಕರೆಸ್ಕೊಂಡು ಮತ್ತು ಆ ಕಂಪನಿಯಿಂದ ಆಕೆಗೆ ಆ ಒಂದು ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಕೆಲವಾರು ಏನು ಕಂಡೀಷನ್ ಅನ್ನು ಇಟ್ಟು ಆಕೆ ಓಡಿಸಬಲ್ಲಳ ಅನ್ನೋ ಒಂದು ಪರಿಜ್ಞಾನವನ್ನು ತಗೊಂಡು ಅದನ್ನ, ಏಕೆಂದ್ರೆ 6 ಆಟೋಗಳನ್ನ ಇವತ್ತು ಏನು ಕೊಟ್ಟಿದ್ದಾರೆ ಅದು ಸುಮ್ಮನೆ ಯಾರೋ ಕರೆದುಬಿಟ್ಟು ನಾವು ಕೊಟ್ಟಿರ್ತಕ್ಕಂಥದ್ದಲ್ಲ. ಆಕೆಗೆ ಆ ಒಂದು ವೈಯಕ್ತಿಕವಾಗಿ ಅವರಿಗೆ ಓಡಿಸ್ತಕ್ಕಂಥ ಒಂದು ಶಕ್ತಿ ಇದೆಯಾ ಅಥವಾ ಅದನ್ನ ಮೇಂಟೈನ್ ಮಾಡೋ ಶಕ್ತಿ ಇದೆಯಾ ಅನ್ನೋ ಒಂದು ದೃಷ್ಟಿಯಿಂದ ಮತ್ತು ಆಕೆಯ ಬಡತನವನ್ನು ನೋಡಿ ಇವತ್ತು ನಾವು ರೋಟರಿಯಿಂದ ಇವತ್ತು ಆ ಒಂದು ಆಟೋವನ್ನು ಇವತ್ತು ಕೊಡ್ತಾ ಇದ್ದೇವೆ. ಇದೇ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನವರೆಗೂ ನಾವು ಸುಮಾರು 8 ವರ್ಷದಲ್ಲಿ 12,000 ಹಾರ್ಟ್ ಆಪರೇಷನ್ ಅನ್ನ ಮಾಡಿದ್ದಾರೆ. ಅದು ನಮಗೆ ಹೆಮ್ಮೆ ಅಂತ ವಿಷಯ. ಈ 12,000 ಏನು ನಾವು ಹಾರ್ಟ್ ಆಪರೇಷನ್ ಅನ್ನ ಮಾಡಿಸಿದ್ದೇವೆ ಎಲ್ಲವೂ ಸಹ ಫ್ರೀ ಆಗಿ ಮಾಡಿರ್ತಕ್ಕಂಥದ್ದು, ಯಾವುದೇ ಹಣವನ್ನ ಕೊಡದಂತದ. ಇವತ್ತು 7 ಹಾಸ್ಪಿಟಲ್ ಅಲ್ಲಿ ನಮಗೆ ಬೆಂಗಳೂರಲ್ಲಿ ನಮಗೆ MOV ಇದೆ. ನಿಮ್ಮಲ್ಲಿ ಯಾರೇ ಆ ತರದ ಬಡತನದಲ್ಲಿರ್ತಕ್ಕಂಥವ್ರು ತಮಗೆ ಹೃದಯಾಘಾತ ಆದಂತ ಸಮಯದಲ್ಲಿ ನಮ್ಮ ಇಲ್ಲಿ ರೋಟರಿ ಅಧ್ಯಕ್ಷರನ್ನ ನೀವು ಕಂಡಾಗ ಅವರು ನಮಗೆ ತಿಳಿಸ್ತಾರೆ. ಮೊನ್ನೆನೂ ಸಹ ಒಂದು ಮಗುವಿಗೆ ಒಂದು ಓಲಾಗಿದೆ ಅಂತ ಹೇಳಿ ಇವತ್ತು ಏನು ನಮ್ಮ ಇವತ್ತು ಹೋಗಿದ್ದಾರೆ ಜಯದೇವ ಹಾಸ್ಪಿಟಲ್ ಅಲ್ಲಿ ಇವತ್ತು ಚಿಕಿತ್ಸೆಯನ್ನ ಆ ಮಗುವಿಗೆ ಕೊಡಿಸ್ತಾ ಇದ್ದಾರೆ. ನಮ್ಮ ರೋಟರಿ ಪರಿಸರಕ್ಕೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ನಾವು ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬಂದಿರತಕ್ಕಂಥದ್ದು ನಮ್ಮ ರೋಟರಿ. ಅದರಲ್ಲಿ ನಿಮಗೆ ಗೊತ್ತಿರ್ಬೋದು 1905 ಫೆಬ್ರವರಿ 23ನೇ ತಾರೀಕು ಚಿಕಾಗೋದಲ್ಲಿ ಸೇವಾ ಮನೋಭಾವದಿಂದ ಸರ್ವಿಸ್ ಎಬೋ ಸೆಲ್ಫ್ ಅನ್ನತಕ್ಕಂಥ ಒಂದು ಮನೋಭಾವನೆಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ನಮ್ಮ NGO ಸಂಸ್ಥೆ ಇಲ್ಲಿಗೆ 120 ವರ್ಷಗಳನ್ನ ಕಳೆದಿದೆ ಅಂತ ಹೇಳಿದ್ರೆ ಹೆಚ್ಚಿಗಾರಿಕೆ ಅಂತಕ್ಕಂಥ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಅದೇ ರೀತಿ ನಾವು ನಿಮಗೆ ಗೊತ್ತಿರ್ಬೋದು ಹಳ್ಳಿಗಳ ಕಡೆ ಪಲ್ಸ್ ಪೋಲಿಯೋ ನಿರ್ಮೂಲನೆ ಆಗೋದಕ್ಕೆ ವ್ಯಾಕ್ಸಿನೇಷನ್ ಅನ್ನ ಕೊಡ್ತಾ ಇರತಕ್ಕಂಥದ್ದೇ ನಮ್ಮ ರೋಟರಿ ಅಂತ ಹೇಳೋದಕ್ಕೂ ಸಹ ಇಷ್ಟಪಡ್ತಾ ಇದ್ದೀನಿ. ಇದೇ ತಿಂಗಳು 28ನೇ ತಾರೀಕು ಮಿಸ್ ಮಾಡದಲೇ ನಮ್ಮ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತಕ್ಕಂಥದ್ದು 28ನೇ ತಾರೀಕು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದರಲ್ಲಿ ಎಲ್ಲರೂ ಸಹ ವ್ಯಾಕ್ಸಿನೇಷನ್ ಅಲ್ಲ ಚಿಕ್ಕ ಮಕ್ಕಳಿಗೆ ಮಿಸ್ ಮಾಡದಲೇ ಹಾಕ್ಸ್ಬೇಕು ಅಂತಕ್ಕಂಥದ್ದು ಸಹ ನನ್ನ ಮನವಿ. ಏನಕ್ಕೆ ಅಂದ್ರೆ ಪಲ್ಸ್ ಪೋಲಿಯೋ ಪಕ್ಕದ ದೇಶ ಇನ್ನು ಏನಕ್ಕೆ ನಾವು 2014ರಲ್ಲೇ ಪಲ್ಸ್ ಪೋಲಿಯೋ ನಿರ್ಮೂಲನೆ ಆಗಿದೆ ಇಂಡಿಯಾದಲ್ಲಿ, ಆದ್ರೂ ಸಹ ನಾವು ಏನಕ್ಕೆ ಪಲ್ಸ್ ಪೋಲಿಯೋನ ಆಗ್ತಾ ಇದೀವಿ ಅಂದ್ರೆ ಪಕ್ಕದ ದೇಶದಲ್ಲಿ ಇರ್ತಕ್ಕಂಥ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಇನ್ನೂ 2-3 ಕೇಸ್ಗಳು ನಡೀತಾ ಇದೆ. ಅದಕ್ಕೋಸ್ಕರ ನಮ್ಮ ಈಗಿನ ಜನಸಂಖ್ಯೆ ನಿಮಗೆ ಗೊತ್ತಿರಬಹುದು 135 ಕೋಟಿ ದಾಟಿದೆ ನಮ್ಮ ಜನಸಂಖ್ಯೆ. ಅದರಿಂದ ಅಲ್ಲಿಂದ ಏನಾದ್ರು ಆ ವೈರಸ್ ನಮ್ಮ ಇಂಡಿಯಾಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ನಿರ್ಮೂಲನೆ ಮಾಡೋದಕ್ಕೆ ಆಗಲ್ಲ ಅನ್ನೋ ಒಂದು ಪರ್ಪಸ್ಸಿಂದ ನಾವು ಇನ್ನೂ 1 ವರ್ಷ ಸಹ ನಾವು ಪಲ್ಸ್ ಪೋಲಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀವಿ, ವ್ಯಾಕ್ಸಿನೇಷನ್ ಹಾಕ್ಕೊಡ್ತಾ ಇರ್ತಕ್ಕಂಥದ್ದು. ಈ ರೀತಿ ನಮ್ಮ ರೋಟರಿ ಸಂಸ್ಥೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ರೋಟರಿ ಸಂಸ್ಥೆ. ಅದರಲ್ಲಿ ಈ ಸರಿ ನಾವು ನಮ್ಮ ಹೆಣ್ಣು ಮಕ್ಕಳ ಸಬಲೀಕರಣ ಮಾಡಬೇಕು ಅನ್ನತಕ್ಕಂಥದ್ದು ನಮ್ಮ DG ಎಲಿಜಬೆತ್ ಮೇಡಮ್ ಅವರ ಕನಸು. ಅದಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಬಂದಿದ್ವಿ. ಈ ತಿಂಗಳಲ್ಲಿ 20ನೇ ತಾರೀಕು ಕಾಮಧೇನು ಪ್ರಾಜೆಕ್ಟ್ ಅಂತ ನಮ್ಮ ಹಳ್ಳಿಗಳಿಗೆ ಔಟ್ಸೈಡ್ ಬೆಂಗಳೂರಿಗೆನೆ ಯಾರಿಗೆ ಬೆನಿಫಿಷಿಯರ್ ಅಂದ್ರೆ ಬಿಡೋ ಕೆಲಸವನ್ನ ಮಾಡೋದಕ್ಕೆ ಆಗ್ಬೋದು, ಹೆಣ್ಣು ಮಕ್ಕಳು ಗಂಡನ ಕಳ್ಕೊಂಡಿರ್ತಾರೆ, ಅವ್ರಿಗೆ ಅಕಸ್ಮಾತ್ ಕೈಕಾಲು ಏನೋ ಆಗಿರ್ತಕ್ಕೆ ಅಂಥವ್ರಿಗೆ 200 ಹಸುಗಳನ್ನ ಈ ಸರಿ ಕಾಮಧೇನು ಪ್ರಾಜೆಕ್ಟ್ ಅಲ್ಲಿ 20ನೇ ತಾರೀಕು ಇನ್ಸ್ಟಾಲ್ ಮಾಡ್ತಾ ಇರ್ತಕ್ಕಂಥ ನಮ್ಮ ರೋಟರಿ ಕಲಿಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಅದನ್ನ ನಮ್ಮ ಕೊರಟಗೆರೆ ಕ್ಲಬ್ನವರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಡಿಸ್ಟಿಕ್ ಇಂದ 2 ಹಸುಗಳನ್ನ ಕೊಡ್ತಾ ಇದ್ದೀನಿ. ಅದನ್ನ ಬೆನಿಫಿಷಿಯರ್ಗಳನ್ನ ಹುಡುಕಿ ನೀವು ಅವರಿಗೆ ಉಪಯೋಗ ಆಗಬೇಕು. ನಮ್ಮ ರೋಟರಿಯಿಂದ ಯಾರಿಗೆ ಕೊಟ್ಟರು ಅದನ್ನ ಉಪಯೋಗ ಮಾಡಿಸ್ಕೊಂಡು ಅವ್ರ ಜೀವನವನ್ನು ನಡೆಸಬೇಕು ಅನ್ನತಕ್ಕಂಥದ್ದೇ ನಮ್ಮ ರೋಟರಿಯ ಧ್ಯೇಯ. ನಮ್ಮ ರೋಟರಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದೇ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಆದಷ್ಟು ನಮ್ಮ ಸರ್ಕಾರಿ ಶಾಲೆಗಳಿರ್ಬೋದು, ಹೆಣ್ಣು ಮಕ್ಕಳಿಗಿರ್ಬೋದು, ಅಂತ ಬಡ ಮಕ್ಕಳಿಗೆ ಉದ್ಧಾರ ಆಗಲಿ ಅನ್ನತಕ್ಕಂಥ ಮನೋಭಾವನೆಯಿಂದಲೇ ನಮ್ಮ ರೋಟರಿಯಿಂದ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಮೇಡಮ್ ಅವರ ಕನಸು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ನಾವು ಈ ಸರಿ ಗೌರ್ಮೆಂಟ್ ನೊಂದಿಗೆ MOU ಮಾಡ್ಕೊಂಡಿದ್ದೀವಿ ಸರ್. ಮೊನ್ನೆ ಸರ್ ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಬೋರ್ಡ್ ಮತ್ತು ಡೆಸ್ಕ್ಗಳನ್ನ ಕೊಡ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ ಯಾವುದೇ ಮಕ್ಕಳು ಒಂದು ಕೆಳಗಡೆ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಬಾರ್ದು ಅನ್ನೋ ಒಂದು ಮನೋಭಾವನೆಯಿಂದ ನಾವು ಎಲ್ಲ ಸ್ಕೂಲ್ಗಳು ಸರ್ಕಾರಿ ಸ್ಕೂಲ್ಗಳಿಗೆ ಮಾತ್ರನೇ ನಾವು ನಮ್ಮ ರೋಟರಿ ವತಿಯಿಂದ ಕೊಡ್ತಾ ಇರ್ತಕ್ಕಂಥದ್ದು. ಅದನ್ನು ಸಹ ನಮ್ಮ ದಂಡಾಧಿಕಾರಿಗಳ ಮನವಿ, ಯಾವ್ದು ಸ್ಕೂಲ್ಗೆ ನಮ್ಮ ಬೇಕಾಗಿದೆ ಎಸೆನ್ಸ್ ಅನ್ನತಕ್ಕಂಥದ್ದು ನಮ್ಮ ಅಧ್ಯಕ್ಷಗಳಿಗೆ ತಿಳಿಸಿದ್ರೆ ಅದನ್ನ ನಮ್ಮ ರೋಟರಿ ವತಿಯಿಂದ ಒಂದಷ್ಟು ಮಾಡ್ಕೊಡೋದಕ್ಕೆ ನಾವು ಇಂಪಾರ್ಟೆಂಟ್ ಕೊಡ್ತೀವಿ ಅನ್ನತಕ್ಕಂಥ ಮಾತನ್ನು ಸಹ ಈ ಕಾರ್ಯಕ್ರಮದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ಜಿಲ್ಲೆಗೆ ಕೊಟ್ಟಂತ 6 ಆಟಗಳಲ್ಲಿ ನಮ್ಮ ತಾಲೂಕಿಗೆ 1 ಕೊಟ್ಟಿದ್ದಾರೆ ಅನ್ನೋದು ಹೆಮ್ಮೆಯ ವಿಷಯ. ಅದು ಕೇವಲ ಒಂದೇ ಆಟೋ ಆಗಿರ್ಬೋದು. ಒಂದು ಕುಟುಂಬದ ಶಕ್ತಿ ಕುಟುಂಬಕ್ಕೆ ನೀಡಿದಂಥ ಬೆಳಕು ಅಂತೇಳಿ ನಾನು ಭಾವಿಸ್ತೇನೆ.
ಅದೇ ರೀತಿಯಾಗಿ ಈಗಾಗಲೇ ಹೇಳ್ತಾ ಇದ್ರು, ನಾವ್ಯಾರು ಇರಲಿಲ್ಲ ರೋಟ್ರಿ ಹುಟ್ಟಿದಾಗ. ರೋಟ್ರಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದ್ರೆ ಅದಕ್ಕೆ ಇನ್ನೂ ದೊಡ್ಡದಾಗಿ ಬೆಳೆಸೋದಕ್ಕೆ ನಾವೆಲ್ಲರೂ ಎಲ್ಲ ರೀತಿಯಾಗಿ ನೀರೆರೆದು ಬೆಳೆಸಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ಸರ್ಕಾರ ಪ್ರತಿಯೊಂದು ರಂಗದಲ್ಲೂ ಕ್ಷೇತ್ರದಲ್ಲೂ ಎಲ್ಲ ಸಾರ್ವಜನಿಕ ವಲಯದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ಏನು ತಲುಪಬೇಕಾದ ಸೌಲಭ್ಯವನ್ನು ತಲುಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗಲೂ ಕೂಡ ಕೆಲವೊಂದು ಕಾನೂನಿನ ಅಡಿಯಲ್ಲಿ ನಿಲುಕಿದಂತ ಒಂದು ಸಮಸ್ಯೆಗಳಿರ್ತವೆ. ಅಂಥ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಂತ ಒಂದು ಸಂಸ್ಥೆ ಅದು ಪ್ರಥಮ ಸ್ಥಾನದಲ್ಲಿ ಅಥವಾ ಮುಂಚೂಣಿಯಲ್ಲಿ ಇರುತ್ತೆ ಅಂತಂದ್ರೆ ಅದನ್ನ ರೋಟರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಕೊರಟಗೆರೆಯಲ್ಲೇ ನಾವು ನೋಡಿದಂತ ಸಂದರ್ಭದಲ್ಲಿ ಯಾವುದೇ ಒಂದು ಸಮಾಜದ ಎರಡು ಕಣ್ಣುಗಳು ಅಂತಂದ್ರೆ ಒಂದು ಆರೋಗ್ಯ, ಒಂದು ಶಿಕ್ಷಣ. ಆರೋಗ್ಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರಾದಂತಹ ಶ್ರೀ 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 ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈಗಾಗಲೇ ಕಳೆದ ಒಂದು 6 ತಿಂಗಳ 1 ವರ್ಷದ ಹಿಂದೆ ಎಲ್ಲ ಡಯಾಬಿಟಿಕ್ಸ್ ಪೇಷಂಟ್ಸ್ಗಳಿಗೆಲ್ಲ ಡಯಾಲಿಸಿಸ್ನ ಕಲ್ಪಿಸುವಂತ ಒಂದು ವ್ಯವಸ್ಥೆ, ಅದು ಉಚಿತವಾಗಿ ಅಥವಾ ಅತ್ಯಂತ ಕಡಿಮೆ ಫೀಸಲ್ಲಿ ಒಂದು ಸೇವೆಯನ್ನು ಅದು ಕೊರಟಗೆರೆಯಲ್ಲೇ ದೊರಕಿಸಿಕೊಟ್ಟಿದ್ದು ಒಂದು ಅಭಿನಂದನಾರ್ಹ ಮತ್ತು ನೆನೆಸ್ಕೊಳ್ಬೇಕಾದಂಥ ಕೆಲಸ. ಅದ್ರ ಜೊತೆಗೆ ಸಾಕಷ್ಟು ಶಾಲೆಗಳಿಗೆ ನಾನೇ ಹೋಗಿದ್ದೀನಿ. ಕಳೆದ ವರ್ಷ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆದಲ್ಲಿ ಮಕ್ಕಳಿಗೆಲ್ಲ ಬುಕ್ಗಳು ಕೊಡೋದಾಗಿರ್ಬೋದು, ಸ್ಮಾರ್ಟ್ ಬೋರ್ಡ್ಗಳನ್ನು ಕೊಡೋಂಥದ್ದು, ಅದು ಎಲ್ಲ ಕಂಪ್ಯೂಟರ್ಸ್ ಆಗಿರ್ಬೋದು ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲ ಸಾಧನಗಳನ್ನು ಒದಗಿಸೋದು ಅಷ್ಟು ಈಸಿ ಅಲ್ಲ. ಬಟ್ ಕೆಲವೊಂದು ಆಯ್ದ ಸ್ಕೂಲ್ಗಳಿಗೆ ಕೊಡ್ತಾ ಇರೋದು, ಅದರಿಂದ ಅಲ್ಲಿ ನೋಡಿ ಇನ್ನೊಬ್ರು ಆ ಊರವರೇನೆ ಈ ತರ ರೋಟ್ರಿಯಿಂದ ಕೊಟ್ಟಿದ್ದಾರೆ ಅಂತೇಳಿ ನಾವು ಕೊಡೋಣ ಅಂತೇಳಿ ಹಳೆ ಸ್ಟೂಡೆಂಟ್ಸ್ ಎಲ್ಲ ಮುಂದೆ ಬಂದು ಕೊಟ್ಟಿರೋದು ಕೂಡ ಇದೆ. ನಾವು ಒಂದು ಯಾವ್ದಾದ್ರು ಮಾದರಿ ಸಂಸ್ಥೆ ಇದೆ ಅಂತಂದ್ರೆ ಅದು ರೋಟ್ರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಸ್ನೇಹಿತರಿಗೂ ಹಾಗೂ ಅಣ್ಣ ಸಂಬಂಧಿರಿಗೂ ನನ್ನ ಕಡೆಯಿಂದ ವಂದನೆಗಳು. ಹಾಗೂ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಮ್ಮ ಆತ್ಮೀಯರಾದಂಥ ನಮ್ಮ ಮೇಡಮ್ ಮಹಾಲಕ್ಷ್ಮಿ ಮೇಡಮ್ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ, ನನ್ನ ಹೆಸರು ಶುಭ ಅಂತ. ನಾನು ಜಟ್ಟಿಗ್ರಾಮ ಕೊರಟಗೆರೆ ತಾಲೂಕು. ನನ್ನ ಗುರಿ ಏನಿತ್ತು ಅಂತಂದರೆ ನಾನು ಆಟೋ ಡ್ರೈವಿಂಗ್ ಮಾಡಬೇಕು ಅನ್ನೋದೊಂದು ಮುಂಚೆಯಿಂದನೂ ಭಾರಿ ಆಸೆ ಇತ್ತು. ಅದನ್ನು ನಾನು ತುಂಬ ಕಷ್ಟಪಟ್ಟು 1-2 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡಿ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದು ನಾನು ಟ್ರೈನಿಂಗ್ ತೊಗೊಂಡು DL ಮಾಡಿಕೊಂಡು ಆಮೇಲೆ ಬಾಡಿಗೆ ಆಟ ಓಡಿಸ್ತಿದ್ದೆ. ಅಂದರೆ ನಾನು ಬಾಡಿಗೆ ಆಟ ಓಡಿಸ್ಬೇಕಾದ್ರೆ ಬೆಂಗಳೂರಲ್ಲಿ ಅವ್ರಿಗೆ ದಿನಕ್ಕೆ ನಾನು ಆಟೋಕ್ಕೆ ಅಂತಂದರೆ ನಾನು 500 ರೂಪಾಯಿ ದಿನ ಕೊಡಬೇಕಾಗಿತ್ತು. ನಾನು ದುಡಿತಿದ್ದಿದ್ದು 1,000 ರೂಪಾಯಿ. ಆ 1,000 ರೂಪಾಯಿಲಿ ಅವ್ರಿಗೆ 500 ರೂಪಾಯಿ ಕೊಟ್ಟು ನನ್ನ ಫ್ಯಾಮಿಲಿಗೆ 500 ರೂಪಾಯಿ ಇದು ಮಾಡ್ಕೋಬೇಕಿತ್ತು. ನಮ್ಮ ಮನೆಯವ್ರದ್ದು, ನಂದು, ನಮ್ಮ ಫ್ಯಾಮಿಲಿಯವ್ರದ್ದು ಎಲ್ಲ ನಾವು ಒಂದು ಸ್ವಲ್ಪ ಬಡ ಕುಟುಂಬ. ಅದರಿಂದ ನನ್ನ ಗುರುತಿಸಿ ಬೆಂಗಳೂರು ರೋಟರಿ ಅವರು ನನ್ನ ಗುರುತಿಸಿ ನನಗೊಂದು ಸ್ವಂತ ಆಟೋದಲ್ಲಿ ದುಡಿಮೆ ಮಾಡು ಅಂತೇಳಿ ಮಾರ್ಗದರ್ಶನ ಮಾಡಿಕೊಟ್ಟು ಇವತ್ತು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋದೊಂದು ಅವರು ನನಗೆ ಮಾಡಿಕೊಟ್ಟಿದ್ದಾರೆ. ಅವರು ನನ್ನ ಕಡೆಯಿಂದ, ನಮ್ಮ ಕುಟುಂಬದ ಕಡೆಯಿಂದ ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ನಮಸ್ಕಾರ. ಇವತ್ತು ನಮ್ಮ ಕೊರಟಗೆರೆ ತಾಲೂಕು ಕೊರಟಗೆರೆ ಪಟ್ಟಣ ಪಂಚಾಯತಿ ಮುಂಭಾಗದಲ್ಲಿ ಮಹಿಳಾ ಸಬಲೀಕರಣ ಯೋಜನೆ ರೋಟರಿದೇನಿದೆ, ಈ ಒಂದು ಯೋಜನೆಯಲ್ಲಿ ಬೆಂಗಳೂರು ರೋಟರಿ, ಮಹಾಲಕ್ಷ್ಮಿ ರೋಟರಿ ಮತ್ತು ಕೊರಟಗೆರೆ ಕ್ಲಬ್ ಆಫ್ ರೋಟರಿ ಕ್ಲಬ್ ವತಿಯಿಂದ ಮಹಿಳಾ ಸಬಲೀಕರಣದಲ್ಲಿ ಸುಮಾರು 3.5 ಲಕ್ಷದ ಒಂದು ಎಲೆಕ್ಟ್ರಿಕ್ ಆಟೋ ರಿಕ್ಷಾವನ್ನು ಶ್ರೀಮತಿ ಶುಭಾ KS ಅನ್ನೋರಿಗೆ ಇವತ್ತು ಹಸ್ತಾಂತರ ಮಾಡಿದ್ದೀವಿ. ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಸಮಾಜದಲ್ಲಿ ಮಹಿಳೆಯರಿಗೆ ದುಡಿಯೋದಕ್ಕೆ ಸ್ವಾವಲಂಬಿತನ ಮಾಡೋದಕ್ಕೆ ನಾವು ಒಂದು ಸಹಕಾರವನ್ನು ಕೊಟ್ಟರೆ ಪ್ರತಿಯೊಂದು ಕುಟುಂಬದಲ್ಲೂ ಮಹಿಳೆಯರು ಮುಂದೆ ಬರ್ತಾರೆ, ದುಡಿಯೋದಕ್ಕೆ ಅವರಿಗೆ ಉದ್ದೇಶ. ಹಾಗೆಯೇ ಎಲೆಕ್ಟ್ರಿಕ್ಕನ್ನೇ ಏನಕ್ಕೋಸ್ಕರ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ದೇಶದಲ್ಲಿ ಇವತ್ತು ಸಾಕಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳ ಬಗ್ಗೆ ಸಾಕಷ್ಟು ಪ್ರತಿದಿನ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಮುಂದಿನ ಭವಿಷ್ಯನೇ ದೇಶಕ್ಕೆ ಎಲೆಕ್ಟ್ರಿಕಲ್ ಹಾಗೆ ಮಾಲಿನ್ಯ ರಹಿತ ಆಗಿರೋದ್ರಿಂದ ನಾವು ರೋಟರಿಯಿಂದ ಈ ಒಂದು ಸಹಾಯವನ್ನು ಮಾಡಿದ್ದೀವಿ. ಇದು ನಮ್ಮ ಮುಖ್ಯ ಉದ್ದೇಶ. ಇವತ್ತು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು. ಕೊರಟಗೆರೆ ರೋಟರಿ ಕ್ಲಬ್ ವತಿಯಿಂದ ನಮ್ಮ ಕ್ಲಬ್ ಓಪನ್ ಆಗಿ 1-2 ವರ್ಷ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೊರಟಗೆರೆ
ಜಿಟಿ ಅಗ್ರಹಾರದ ಶುಭ ಅನ್ನೋರಿಗೆ ನಮ್ಮ ಬೆಂಗಳೂರು ರೋಟ್ರಿ ಕ್ಲಬ್ಬು ಈಸ್ಟ್ ನಾರ್ತು ಮತ್ತು ಮಹಾಲಕ್ಷ್ಮಿ ರೋಟ್ರಿ ಮತ್ತು ಕೊರಟಗೆರೆ ರೋಟ್ರಿ ವತಿಯಿಂದ ಈ ಒಂದು ಮಹಿಳಾ ಸಬಲೀಕರಣ ಒಂದು ಈ ಕಾರ್ಯಕ್ರಮದಲ್ಲಿ ಜಿಟಿ ಅಗ್ರಹಾರ ಒಂದು ಮಹಿಳೆಗೆ, ಒಂದು ಬಡ ಮಹಿಳೆಗೆ ನಮ್ಮ ಒಂದು 3 ಕ್ಲಬ್ಬಿನ ಒಂದು ಸಹಯೋಗದಲ್ಲಿ ಒಂದು ಆಟೋವನ್ನು ವಿತರಣೆ ಮಾಡಿರ್ತೀವಿ. ಅವರ ಜೀವನೋಪಯೋಗಕ್ಕಾಗಿ ಒಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ನಮ್ಮ ರೋಟ್ರಿಗೆ ಸುಮಾರು 120 ವರ್ಷಗಳ ಇತಿಹಾಸ ಇದೆ. ಸುಮಾರು ಕಾರ್ಯಕ್ರಮಗಳು ಮಾಡಿದ್ದೀವಿ. ನಮ್ಮ ಕೊರಟಗೆರೆಯಲ್ಲಿ ಒಂದು 4-5 ಹಾರ್ಟ್ ಆಪರೇಷನ್ಸ್ ಮಾಡಿಸಿದ್ದೀವಿ. ಒಂದು ಕ್ಯಾನ್ಸರ್ ಪೇಷಂಟ್ಸ್ಗೆ ಸಹಾಯಧನ ಕೊಟ್ಟಿದ್ದೀವಿ ಮತ್ತು ಹಲವಾರು ಶಾಲೆಗಳಿಗೆ ಬುಕ್ಸನ್ನು ಕೊಟ್ಟಿದ್ದೀವಿ ಮತ್ತು 100 ಗಿಡಗಳನ್ನು ನೆಟ್ಟು ಅವನ್ನ ಪೋಷಣೆ ಮಾಡಿದ್ದೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ. ಸುಮಾರು ಎಷ್ಟು ಲಕ್ಷ ವೆಚ್ಚದಲ್ಲಿ ಒಂದು 3.5 ಲಕ್ಷದ ವೆಚ್ಚದಲ್ಲಿ ಒಂದು ಆಟೋವನ್ನು ನಾವು ಈ 3 ಕ್ಲಬ್ನ ಸಹಾಯದಲ್ಲಿ ಅವರಿಗೆ ಹಸ್ತಾಂತರ ಮಾಡಿದ್ದೀವಿ. ಅವರ ಒಂದು ಬಡ ಕುಟುಂಬದಲ್ಲಿರೋದ್ರಿಂದ ಅವರು ಈ ಒಂದು ಆಟೋದಿಂದ ದುಡಿದು ಉತ್ತಮ ಕಾರ್ಯ ಮಾಡಲಿ ಅಂತ ಹೇಳಿ ನಾವು ಫ್ಯೂಯಲ್ ಇಲ್ದಲೇ ಎಲೆಕ್ಟ್ರಿಕ್ ಆಟೋ ಇದು. ಯಾವುದೇ ಖರ್ಚಿರಲ್ಲ, ಮೇಂಟೆನೆನ್ಸು ಕಮ್ಮಿ ಇರುತ್ತೆ. ಈ ಒಂದು ಇದಕ್ಕೆ ಅವ್ರಿಗೆ ನಾವು ಒಂದು ಸಲಹೆ ಕೊಟ್ಟಿದ್ದೀವಿ. ಬಾಣಂತಿಯವರು ಮತ್ತು ವೃದ್ಧರಿಗೆ ನೀವು ತೀರಾ ಕಮ್ಮಿ ವೆಚ್ಚದಲ್ಲಿ ನೀವು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತೇಳಿ ಅವರನ್ನು ಕೇಳಿ